ಪಾಕಿಸ್ತಾನಿ ಟೆರರಿಸ್ಟ್ಗೆ ಇಂಡಿಯಾ ಎಷ್ಟು ಇಷ್ಟ ಆಗುತ್ತೆ ಅಂದ್ರೆ ಅವ್ನ ಮಿಷನ್ ಅನ್ನೇ ಮರೆತು ಹೇರ್ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾನೆ. ಮೊಹಮ್ಮದ್ ಉಸ್ಮಾನ್ ಜದ್ ಇವರು ಲಷ್ಕರ್ ಇ ತಾಯಿಬಾದು ಮೆಂಬರ್ ಆಗಿರ್ತಾರೆ. ಇವರಿಗೆ ಕರಾಚಿಯಿಂದ ಇಂಡಿಯಾಗೆ ಅಂದ್ರೆ ಜಮ್ಮು ಕಾಶ್ಮೀರಿಗೆ ಒಂದು ಟೆರರ್ ಪ್ಲಾನ್ ಮಾಡಕ್ಕೆ ಅಂತ ಕಳಿಸಿರ್ತಾರೆ. ಇಂಡಿಯಾದ ಇಂಟ್ರೋಗೇಷನ್ ಮಾಡಬೇಕಾದ್ರೆ ವ್ಯಕ್ತಿ ಹೇಳ್ತಾನೆ, ನನಗೆ ಇಂಡಿಯಾ ಬಗ್ಗೆ ಏನೇನು ಹೇಳ್ಕೊಟ್ಟಿದ್ರು ನನ್ನ ಟೆರರ್ ಕ್ಯಾಂಪ್ ಅಲ್ಲಿ, ನಿಜವಾಗ್ಲೂ ಇಂಡಿಯಾ ಆ ರೀತಿ ಇಲ್ಲ, ಅಲ್ಲಿ ಅವ್ರು ತುಂಬಾ ಕೆಟ್ಟದಾಗಿ ಹೇಳ್ಕೊಟ್ಟಿದ್ರು, ಬಟ್ ಇಲ್ಲಿ ಇಂಡಿಯಾದವ್ರು ತುಂಬಾ ಒಳ್ಳೆಯವರು ಇದ್ದಾರೆ, ನಮಗೆ ಯಾವುದೇ ರೀತಿ ತೊಂದರೆ ಕೊಡ್ತಿಲ್ಲ, ನಾವೇನಿಗೆ ತೊಂದರೆ ಕೊಡಬೇಕು ಅಂತ ನನ್ನ ಪರ್ಸ್ಪೆಕ್ಟಿವ್ ಚೇಂಜ್ ಮಾಡ್ಕೊಂಡೆ ಅಂತ. ಅಂಡ್ ಇದೇ ಕಾರಣಕ್ಕೆ ಒಂದು ಮಿಷನ್ ಅನ್ನೇ ಮರೆತು ಹೇರ್ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾನೆ. ಉಸ್ಮಾನಿಗೆ ಹೇರ್ ಲಾಸ್ ಆಗ್ತಿರುತ್ತೆ, ಅವನಿಗೆ ತುಂಬಾನೇ ಬೇಜಾರಾಗ್ತಿರುತ್ತೆ, ಅವನಿಗೆ ಕಾನ್ಫಿಡೆನ್ಸ್ ಎಲ್ಲ ಕೆಳಗೆ ಹೋಗ್ತಿರುತ್ತೆ. ಇದೇ ಕಾರಣಕ್ಕೆ ಅವನು ಇನ್ನೊಬ್ಬ ವ್ಯಕ್ತಿಗೆ ಮೀಟ್ ಆಗ್ತಾನೆ. ಅವನು ಕೂಡ ಕಾಶ್ಮೀರಲ್ಲಿ ಟೆರರಿಸ್ಟ್ ಆಗಿರ್ತಾನೆ. ಅವನ ಹೆಸರು ಅಬು ಹುರೈರಾ ಅಂತ. ಆ ಹುರೈರಾ ಅವನಿಗೆ ಇನ್ನೊಬ್ಬ ವ್ಯಕ್ತಿ ಹತ್ರ ಕರ್ಕೊಂಡು ಹೋಗ್ತಾನೆ. ಅವ್ನು ಕೂದಲು ನೋಡಿ ಹುಸೇನಿಗೆ ತುಂಬಾನೇ ಶಾಕ್ ಆಗುತ್ತೆ. ನಾನು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಬೇಕು, ನೀನ್ ಎಲ್ ಮಾಡಿದೆ ಅಂತ ಹೇಳು ದಯವಿಟ್ಟು ಅಂತ ರಿಕ್ವೆಸ್ಟ್ ಮಾಡ್ಕೊಂತಾನೆ. ಆಗ ಈ ವ್ಯಕ್ತಿ ಏನ್ ಮಾಡ್ತಾನೆ, ಉಸ್ಮಾನಿಗೆ ಕರ್ಕೊಂಡು ಶ್ರೀನಗರಕ್ಕೆ ಹೋಗ್ತಾನೆ. ಅಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಸಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವೆಲ್ಲ ಆಕ್ಟಿವಿಟಿನ ಟ್ರ್ಯಾಕ್ ಮಾಡಿ ಉಸ್ಮಾನ್ ಮತ್ತೆ ಹುರೈರಾಗೆ ಅರೆಸ್ಟ್ ಮಾಡ್ತಾರೆ. ಅಂಡ್ ಅವ್ರ ನೆಟ್ವರ್ಕ್ ಕೂಡ ಎಕ್ಸ್ಪೋಸ್ ಮಾಡ್ತಾರೆ. ಆದ್ರೆ ನಾವು ಯೋಚನೆ ಮಾಡಬೇಕಾಗಿರೋದು ಏನಂದ್ರೆ, ಇಂಡಿಯಾ ಬಗ್ಗೆ ಪಾಕಿಸ್ತಾನಲ್ಲಿ ಯಾವ ರೀತಿ ಇನ್ನೋಸೆಂಟ್ ವ್ಯಕ್ತಿಗಳಿಗೆ ತಲೆಯಲ್ಲಿ ತುಂಬ್ತಿದ್ದಾರೆ ಅಂದ್ರೆ, ಅವ್ರಿಗೆ ಇಂಡಿಯಾ ಕಂಡ್ರೆ ಏನೋ ಒಂಥರ ದ್ವೇಷ ಬರುತ್ತೆ, ಏನಾದ್ರೂ ಒಂದು ಅವರಿಗೆ ಕೆಡಕ್ ಮಾಡ್ಬೇಕು ಅನ್ನೋ ಮನಸ್ಥಿತಿ ಬರುತ್ತೆ. ಆದ್ರೆ ರಿಯಾಲಿಟಿ ನಿಜವಾಗ್ಲೂ ಆಗಿಲ್ಲ.